ಫೇಸ್, ನ್ಯೂಟ್ರಲ್ ಮತ್ತು ಅರ್ತ್ ವೈರ್ಗಳನ್ನು ಗುರುತಿಸುವುದು. ಐಡೆಂಟಿಫೈಯಿಂಗ್ ಫೇಸ್, ನ್ಯೂಟ್ರಲ್ ಅಂಡ್ ಅರ್ತ್ ವೈರ್ಸ್. ವಿದ್ಯುತ್ನ ಸುರಕ್ಷತೆ ಮತ್ತು ಸರಿಯಾದ ಇನ್ಸ್ಟಾಲೇಷನ್ಗಾಗಿ ಫೇಸ್, ನ್ಯೂಟ್ರಲ್ ಮತ್ತು ಅರ್ತ್ ವೈರ್ಗಳನ್ನು ಗುರುತಿಸುವುದು ಬಹಳ ಮುಖ್ಯವಾಗಿರುತ್ತದೆ. ಸರಿಯಾಗಿ ಗುರುತಿಸುವುದರಿಂದ ಎಲೆಕ್ಟ್ರಿಕಲ್ ಶಾಕ್, ಶಾರ್ಟ್ ಸರ್ಕ್ಯೂಟ್ ಮತ್ತು ಉಪಕರಣಗಳಿಗೆ ಹಾನಿಯಾಗುವುದನ್ನು ತಡೆಯಬಹುದು. ವಿದ್ಯುತ್ ಕನೆಕ್ಷನ್ನಲ್ಲಿ 3 ಮುಖ್ಯವಾದ ತಂತಿಗಳು ಅಥವಾ ವೈರ್ಗಳಿರುತ್ತವೆ: ಫೇಸ್, ನ್ಯೂಟ್ರಲ್ ಮತ್ತು ಅರ್ತ್ ವೈರ್. ಫೇಸ್ ವೈರ್ ವಿದ್ಯುತ್ ಪ್ರವಾಹವನ್ನು ಉಪಕರಣದವರೆಗೆ ತೆಗೆದುಕೊಂಡು ಹೋಗುತ್ತದೆ. ನ್ಯೂಟ್ರಲ್ ವೈರ್ ವಿದ್ಯುತ್ ಪ್ರವಾಹವನ್ನು ಪುನಃ ಮತ್ತೆ ವಿದ್ಯುತ್ ಮೂಲದವರೆಗೆ ತೆಗೆದುಕೊಂಡು ಹೋಗುತ್ತದೆ. ಅರ್ತ್ ವೈರ್ ಸುರಕ್ಷತೆಗಾಗಿ ಇರುತ್ತವೆ. ಕರೆಂಟ್ ಸೋರಿಕೆ ಆದಾಗ ಅರ್ತ್ ವೈರ್ ಹೆಚ್ಚುವರಿ ಕರೆಂಟ್ ಅನ್ನು ಭೂಮಿಗೆ ಹರಿಸುತ್ತದೆ. ಈ ವೈರ್ಗಳನ್ನು ಬಣ್ಣಗಳ ಆಧಾರದ ಮೇಲೆ ಗುರುತಿಸಲಾಗುತ್ತದೆ. ಈ ವಿಡಿಯೋದಲ್ಲಿ ನಾವು ಫೇಸ್, ನ್ಯೂಟ್ರಲ್ ಮತ್ತು ಅರ್ತ್ ವೈರ್ಗಳನ್ನು ಹೇಗೆ ಗುರುತಿಸುವುದು ಎಂಬುದರ ಬಗ್ಗೆ ಕಲಿಯುತ್ತೇವೆ. ಮೊದಲಿಗೆ ಇದಕ್ಕಾಗಿ ಯಾವ ಯಾವ ಉಪಕರಣ ಮತ್ತು ಸಾಮಗ್ರಿಗಳು ಬೇಕಾಗುತ್ತವೆ ಎಂಬುದನ್ನು ನೋಡೋಣ ಬನ್ನಿ. ನಿಯಾನ್ ಟೆಸ್ಟರ್, ಸಿಂಪಲ್ ಟೆಸ್ಟ್ ಲ್ಯಾಂಪ್, ಮಲ್ಟಿಮೀಟರ್, ಸ್ಕ್ರೂ ಡ್ರೈವರ್. ಈಗ ಬೇರೆ ಬೇರೆ ವೈರ್ಗಳನ್ನು ಗುರುತಿಸುವ ಮೊದಲು ಅವಶ್ಯಕವಾಗಿ ಅಳವಡಿಸಿಕೊಳ್ಳಬೇಕಾದ ಕೆಲವು ಮಹತ್ವಪೂರ್ಣವಾದ ಸುರಕ್ಷತಾ ಮುನ್ನೆಚ್ಚರಿಕೆಗಳ ಮೇಲೆ ಗಮನ ಹರಿಸೋಣ. ಕೆಲಸ ಶುರು ಮಾಡುವ ಮೊದಲು ಸೇಫ್ಟಿ ಹೆಲ್ಮೆಟ್, ವಿದ್ಯುತ್ ನಿರೋಧಕ ಶೂಗಳನ್ನು ಧರಿಸಬೇಕು. ಟೆಸ್ಟ್ ಲ್ಯಾಂಪ್ ಮತ್ತು ಮಲ್ಟಿಮೀಟರ್ನಿಂದ ಸಪ್ಲೈಯನ್ನು ಪರಿಶೀಲಿಸುವ ಸಮಯದಲ್ಲಿ ವಿದ್ಯುತ್ ನಿರೋಧಕ ಕೈಗವಸುಗಳನ್ನು ಉಪಯೋಗಿಸಿ. ಕೆಲಸ ಮಾಡುವಾಗ ಸರಿಯಾದ ಸ್ಥಳದಲ್ಲಿ ಸೂಕ್ತವಾದ ಸಾಧನಗಳನ್ನು ಉಪಯೋಗಿಸಿ. ಫೇಸ್ಗೆ ಕೆಂಪು ಬಣ್ಣದ ವೈರನ್ನು ಉಪಯೋಗಿಸಲಾಗುತ್ತದೆ. ನ್ಯೂಟ್ರಲ್ಗೆ ಕಪ್ಪು ಬಣ್ಣದ ವೈರನ್ನು ಉಪಯೋಗಿಸಲಾಗುತ್ತದೆ. ಅರ್ತ್ಗೆ ಹಸಿರು ಬಣ್ಣದ ವೈರನ್ನು ಉಪಯೋಗಿಸಲಾಗುತ್ತದೆ. ಇದರಲ್ಲಿ ಫೇಸ್ ಮತ್ತು ನ್ಯೂಟ್ರಲ್ಗಾಗಿ 1.5 ಸ್ಕ್ವೇರ್ ಮಿಲಿಮೀಟರ್ ವೈರ್ ಅನ್ನು ಉಪಯೋಗಿಸುತ್ತಾರೆ. ಹಾಗೆಯೇ ಅರ್ತ್ಗಾಗಿ ಇದಕ್ಕಿಂತ 2 ಪಟ್ಟು ಹೆಚ್ಚು ರೇಟಿಂಗ್ನ ವೈರ್ ಅನ್ನು ಉಪಯೋಗಿಸುತ್ತಾರೆ. 3 ಪಿನ್ ಸಾಕೆಟ್ನ ಬಲಗಡೆಯ ಟರ್ಮಿನಲ್ನಲ್ಲಿ ಎಲ್ ಹಾಗೂ ಎಡಗಡೆಯ ಟರ್ಮಿನಲ್ನಲ್ಲಿ ಎನ್ ಮತ್ತು ಅರ್ತ್ಗೆ ಚಿಹ್ನೆಯನ್ನು ಹೊಂದಿರುತ್ತವೆ. ಈಗ ಇದನ್ನು ಗುರುತಿಸುವ ಪ್ರಕ್ರಿಯೆಯನ್ನು ನೋಡೋಣ ಬನ್ನಿ. ಟೆಸ್ಟಿಂಗ್ ಆಗಿ ನಿಯಾನ್ ಟೆಸ್ಟರ್ ಅನ್ನು ಉಪಯೋಗಿಸಲಾಗುತ್ತದೆ. ಸಾಕೆಟ್ನ ಬಲ ಟರ್ಮಿನಲ್ನಲ್ಲಿ ಫೇಸ್ ವೈರ್ ಇರುತ್ತದೆ. ನಿಯಾನ್ ಟೆಸ್ಟರ್ ಅನ್ನು ಫೇಸ್ ಟರ್ಮಿನಲ್ಗೆ ಹಾಕಿ ಬಟನ್ ಆನ್ ಮಾಡಿದಾಗ ನಿಯಾನ್ ಟೆಸ್ಟರ್ನ ಲ್ಯಾಂಪ್ ಬೆಳಗುತ್ತದೆ. ಇದು ವಿದ್ಯುತ್ ಹರಿಯುತ್ತಿದೆ ಎಂಬುದರ ಸಂಕೇತವಾಗಿರುತ್ತದೆ. ಸಾಕೆಟ್ನ ಎಡ ಟರ್ಮಿನಲ್ನಲ್ಲಿ ನ್ಯೂಟ್ರಲ್ ವೈರ್ ಇರುತ್ತದೆ. ನಿಯಾನ್ ಟೆಸ್ಟರ್ ಅನ್ನು ನ್ಯೂಟ್ರಲ್ ಟರ್ಮಿನಲ್ಗೆ ಹಾಕಿ ಬಟನ್ ಆನ್ ಮಾಡಿದಾಗ ನಿಯಾನ್ ಟೆಸ್ಟರ್ನ ಲ್ಯಾಂಪ್ ಬೆಳಗುವುದಿಲ್ಲ. ಈಗ ಬಟನ್ ಅನ್ನು ಆಫ್ ಮಾಡಿ. ಸಾಕೆಟ್ನ ಮೇಲಿನ ಟರ್ಮಿನಲ್ನಲ್ಲಿ ಅರ್ತ್ ವೈರ್ ಇರುತ್ತದೆ. ನಿಯಾನ್ ಟೆಸ್ಟರ್ ಅನ್ನು ಅರ್ತ್ ಟರ್ಮಿನಲ್ಗೆ ಹಾಕಿ ಬಟನ್ ಆನ್ ಮಾಡಿದಾಗ ಟೆಸ್ಟರ್ ಲ್ಯಾಂಪ್ ಉರಿಯುವುದಿಲ್ಲ. ಈಗ ಬಟನ್ ಅನ್ನು ಆಫ್ ಮಾಡಿ. ಈಗ ಟೆಸ್ಟ್ ಲ್ಯಾಂಪ್ನಿಂದ ಟೆಸ್ಟಿಂಗ್ ಮಾಡೋಣ. ಟೆಸ್ಟ್ ಲ್ಯಾಂಪ್ನ ಕೆಂಪು ವೈರ್ ಅನ್ನು 5 ಪಿನ್ ಸಾಕೆಟ್ನ ಬಲ ಟರ್ಮಿನಲ್ಗೆ ಮತ್ತು ಕಪ್ಪು ವೈರ್ ಅನ್ನು ಎಡ ಟರ್ಮಿನಲ್ಗೆ ಹಾಕಿ ಬಟನ್ ಆನ್ ಮಾಡಿದಾಗ ಟೆಸ್ಟ್ ಲ್ಯಾಂಪ್ ಉರಿಯುತ್ತದೆ. ಈಗ ಬಟನ್ ಅನ್ನು ಆಫ್ ಮಾಡಿ. ನಂತರ ಟೆಸ್ಟ್ ಲ್ಯಾಂಪ್ನ ಕೆಂಪು ವೈರ್ ಅನ್ನು 5 ಪಿನ್ ಸಾಕೆಟ್ನ ಮೇಲಿನ ಅರ್ತ್ ಟರ್ಮಿನಲ್ನಲ್ಲಿ ಮತ್ತು ಕಪ್ಪು ವೈರ್ ಅನ್ನು ಎಡ ಟರ್ಮಿನಲ್ನಲ್ಲಿ ಹಾಕಿ ಬಟನ್ ಅನ್ನು ಆನ್ ಮಾಡಿ. ಈಗ ಟೆಸ್ಟ್ ಲ್ಯಾಂಪ್ ಉರಿಯದೇ ಇರುವುದನ್ನು ನೀವು ನೋಡಬಹುದು. ಈಗ ಬಟನ್ ಅನ್ನು ಆಫ್ ಮಾಡಿ. ಟೆಸ್ಟ್ ಲ್ಯಾಂಪ್ನ ಕೆಂಪು ಬಣ್ಣದ ವೈರ್ ಅನ್ನು 5 ಪಿನ್ ಸಾಕೆಟ್ನ ಬಲ ಟರ್ಮಿನಲ್ಗೆ ಮತ್ತು ಕಪ್ಪು ಬಣ್ಣದ ವೈರ್ನ ಮೇಲೆ ಇರುವ ಅರ್ತ್ ಟರ್ಮಿನಲ್ಗೆ ಸಂಪರ್ಕಿಸಿ ಬಟನ್ ಅನ್ನು ಆನ್ ಮಾಡಿ. ಟೆಸ್ಟ್ ಲ್ಯಾಂಪ್ ಉರಿಯಲು ಶುರು ಮಾಡುತ್ತದೆ. ಈಗ ಬಟನ್ ಅನ್ನು ಆಫ್ ಮಾಡಿ. ಈಗ ಮಲ್ಟಿಮೀಟರ್ನಿಂದ ಟೆಸ್ಟಿಂಗ್ ಮಾಡೋಣ. ಮಲ್ಟಿಮೀಟರ್ನ ಕಪ್ಪು ನಾಬ್ ಅನ್ನು ಸಾಮಾನ್ಯ ಟರ್ಮಿನಲ್ನಲ್ಲಿ ಮತ್ತು ಕೆಂಪು ನಾಬ್ ಅನ್ನು ವೋಲ್ಟೇಜ್ ಅಥವಾ ರೆಸಿಸ್ಟೆನ್ಸ್ ಟರ್ಮಿನಲ್ನಲ್ಲಿ ಇರಿಸಿ. ಮಲ್ಟಿಮೀಟರ್ನ ಸೆಲೆಕ್ಟರ್ ಸ್ವಿಚ್ ಅನ್ನು ಎಸಿ 250 ವೋಲ್ಟೇಜ್ಗೆ ಸೆಟ್ ಮಾಡೋಣ. ಮಲ್ಟಿಮೀಟರ್ನ ಕೆಂಪು ನಾಬ್ ಅನ್ನು 5 ಪಿನ್ ಸಾಕೆಟ್ನ ಬಲ ಟರ್ಮಿನಲ್ನಲ್ಲಿ ಮತ್ತು ಮಲ್ಟಿಮೀಟರ್ನ ಕಪ್ಪು ನಾಬ್ ಅನ್ನು 5 ಪಿನ್ ಸಾಕೆಟ್ನ ಎಡ ಟರ್ಮಿನಲ್ನಲ್ಲಿ ಸಂಪರ್ಕಿಸಿ ಬಟನ್ ಅನ್ನು ಆನ್ ಮಾಡಿ. ಮಲ್ಟಿಮೀಟರ್ನ ಡಿಸ್ಪ್ಲೇಯಲ್ಲಿ ವೋಲ್ಟೇಜ್ 246 ವೋಲ್ಟ್ ತೋರಿಸುತ್ತದೆ. ಈಗ ಬಟನ್ ಅನ್ನು ಆಫ್ ಮಾಡಿ. ಮಲ್ಟಿಮೀಟರ್ನ ಕಪ್ಪು ನಾಬ್ ಅನ್ನು 5 ಪಿನ್ ಸಾಕೆಟ್ನ ಮೇಲಿನ ಅರ್ತ್ ಟರ್ಮಿನಲ್ಗೆ ಮತ್ತು ಕೆಂಪು ನಾಬ್ ಅನ್ನು ಬಲ ಟರ್ಮಿನಲ್ಗೆ ಸಂಪರ್ಕಿಸಿ ಬಟನ್ ಆನ್ ಮಾಡಿ.
ಮಲ್ಟಿಮೀಟರ್ನ ಡಿಸ್ಪ್ಲೇ ಮೇಲೆ 246 ವೋಲ್ಟ್ನ ವೋಲ್ಟೇಜ್ ತೋರಿಸುತ್ತದೆ. ಇದಾದ ನಂತರ ಸ್ವಿಚ್ ಆಫ್ ಮಾಡಿ. ಮಲ್ಟಿಮೀಟರ್ನ ಕೆಂಪು ಬಣ್ಣದ ನಾಬ್ ಅನ್ನು 5 ಪಿನ್ ಸಾಕೆಟ್ನ ಮೇಲಿನ ಅಪ್ ಟರ್ಮಿನಲ್ನಲ್ಲಿ ಮತ್ತು ಕಪ್ಪು ಬಣ್ಣದ ನಾಬ್ ಅನ್ನು ಎಡ ಟರ್ಮಿನಲ್ನಲ್ಲಿ ಸಂಪರ್ಕಿಸಿ ಬಟನ್ ಅನ್ನು ಆನ್ ಮಾಡಿ. ಈ ಸಂದರ್ಭದಲ್ಲಿ ಮಲ್ಟಿಮೀಟರ್ನ ಡಿಸ್ಪ್ಲೇ ಮೇಲೆ ವೋಲ್ಟೇಜ್ 0 ವೋಲ್ಟ್ ಅನ್ನು ತೋರಿಸುತ್ತದೆ. ಸ್ಕ್ರೂ ಡ್ರೈವರ್ನ ಸಹಾಯದಿಂದ ಸ್ವಿಚ್ ಬೋರ್ಡ್ನ ಸ್ಕ್ರೂಗಳನ್ನು ತೆಗೆದು ಬಟನ್ ಪ್ಲೇಟ್ ಅನ್ನು ತೆರೆಯಿರಿ. ಇಲ್ಲಿ ನ್ಯೂಟ್ರಲ್ಗೆ ಕಪ್ಪು ಬಣ್ಣದ ವೈರ್, ಫೇಸ್ಗೆ ಕೆಂಪು ಬಣ್ಣದ ವೈರ್ ಮತ್ತು ಅರ್ಥಿಂಗ್ಗೆ ಹಸಿರು ಬಣ್ಣದ ವೈರ್ ಅನ್ನು ಉಪಯೋಗಿಸಿರುವುದನ್ನು ನಾವು ನೋಡುತ್ತೇವೆ. ಸ್ಕ್ರೂ ಡ್ರೈವರ್ನ ಸಹಾಯದಿಂದ ಬಟನ್ ಪ್ಲೇಟ್ ಅನ್ನು ಸ್ವಿಚ್ ಬಾಕ್ಸ್ ನಲ್ಲಿ ಸ್ಕ್ರೂ ಹಾಕಿ ಮುಚ್ಚೋಣ. ಈ ರೀತಿಯಾಗಿ ನಾವು ಫೇಸ್, ನ್ಯೂಟ್ರಲ್ ಮತ್ತು ಅರ್ತ್ ವೈರ್ ಅನ್ನು ಗುರುತಿಸಬಹುದು. ಸರಿಯಾಗಿ ಗುರುತಿಸುವುದರಿಂದ ಕೇವಲ ವಿದ್ಯುತ್ ಉಪಕರಣಗಳನ್ನು ಸುರಕ್ಷಿತವಾಗಿರಿಸುವುದು ಮಾತ್ರವಲ್ಲದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ಗಳು ಮತ್ತು ದುರ್ಘಟನೆಗಳಿಂದ ಕೂಡ ಕಾಪಾಡುತ್ತದೆ. ಆದ್ದರಿಂದ ವೈರಿಂಗ್ ಮಾಡುವ ಸಮಯದಲ್ಲಿ ಸರಿಯಾದ ಟರ್ಮಿನಲ್ಗಳು ಮತ್ತು ವೈರ್ ಅನ್ನು ಗುರುತಿಸುವುದು ಅತ್ಯಂತ ಅವಶ್ಯಕವಾಗಿರುತ್ತದೆ. ಇಲ್ಲಿಯವರೆಗೆ ಈ ವಿಡಿಯೋದಲ್ಲಿ ನಾವು ಕಲಿತುಕೊಂಡದ್ದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಸಾರಾಂಶ: ನಾವು ಫೇಸ್, ನ್ಯೂಟ್ರಲ್ ಮತ್ತು ಅರ್ತ್ ವೈರ್ಗಳನ್ನು ಗುರುತಿಸುವುದನ್ನು ಬಣ್ಣಗಳು ಮತ್ತು ನಿಯಾನ್ ಟೆಸ್ಟರ್, ಟೆಸ್ಟ್ ಲ್ಯಾಂಪ್ ಮತ್ತು ಮಲ್ಟಿಮೀಟರ್ಗಳಂತಹ ಉಪಕರಣಗಳ ಸಹಾಯದಿಂದ ಕಲಿತಿದ್ದೇವೆ. ನಾವು ವಿದ್ಯುತ್ ಸುರಕ್ಷತೆ ಮತ್ತು ಸರಿಯಾದ ಇನ್ಸ್ಟಾಲೇಷನ್ಗೆ ಅವಶ್ಯಕವಾಗಿರುವ ಸೂಕ್ತವಾದ ವೈರ್ ಅನ್ನು ಗುರುತಿಸುವ ಮಹತ್ವವನ್ನು ಕಲಿತಿದ್ದೇವೆ. ಈ ಮೂಲಭೂತ ಅಂಶಗಳನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಎಲೆಕ್ಟ್ರಿಕ್ ಶಾಕ್, ಶಾರ್ಟ್ ಸರ್ಕ್ಯೂಟ್ ಮತ್ತು ಉಪಕರಣಗಳಿಗೆ ಉಂಟಾಗುವ ಹಾನಿ ತಪ್ಪುತ್ತದೆ ಮತ್ತು ಸುರಕ್ಷಿತ ವೈರಿಂಗ್ ಅನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಈಗ ನಿಮಗಾಗಿ ಒಂದು ಸವಾಲು. ಹಳೆಯ ಅಥವಾ ಹಾಳಾದ ಸ್ಥಿತಿಯಲ್ಲಿರುವ ವೈರಿಂಗ್ ಸಿಸ್ಟಂನಲ್ಲಿ ವೈರ್ಗಳನ್ನು ಗುರುತಿಸುವ ಸಮಯದಲ್ಲಿ ನೀವು ಯಾವ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ?